ಅಸ್ಸಲಾಮಲೈಕುಮ್, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೇನೆ. ಹಾಯ್, ನೀವು ಹೇಗಿದ್ದೀರಾ? ನಾನು ಅಂದ್ಕೊಳ್ತೇನೆ ನೀವು ಚೆನ್ನಾಗಿದ್ದೀರಾ ಅಂತ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಾನಿವತ್ತು ಮಾಡ್ತಾಯಿದ್ದೇನೆ ಮೈಕ್ರೋನಿ. ನನ್ನ ಸ್ಟೈಲಿಂದ ಚೀಸ್ ಮೈಕ್ರೋನಿ ಮಾಡ್ತಾಯಿದ್ದೇನೆ. ಸಿಂಪಲ್ ಆಗಿದೆ. ನನ್ನ ಚಾನಲ್ಗೆ ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನಗೆ ಕಮೆಂಟ್ ಮಾಡ್ತಾಯಿದ್ರೆ ನನಗೆ ಖುಷಿ ಆಗುತ್ತೆ. ನಾನು ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಇಟ್ಟಿದ್ದೇನೆ ಒಂದು ನೀರು ಹಾಕಿದ್ದೇನೆ. ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ಹಾಕಿದ್ದೇನೆ. ಚಿಕ್ಕ ಗ್ಲಾಸ್ ಆದರೆ 4 ಗ್ಲಾಸ್ ಹಾಕಿ, ದೊಡ್ಡ ಗ್ಲಾಸ್ 2 ಗ್ಲಾಸ್ ಹಾಕಿ, 1 ಚಮಚದಷ್ಟು ಉಪ್ಪು ಹಾಕಿದ್ದೇನೆ. ಅದು ನೀರು ಬಾಯ್ಲ್ ಆಗ್ತಾ ಬರಲಿ, ಅಷ್ಟು ತನಕ ನಾವು ಮಸಾಲೆ ರೆಡಿ ಮಾಡುವ. ಸ್ವಲ್ಪ ನಾನು ರೆಡ್ ಚಿಲ್ಲಿ ತೆಗೆದಿದ್ದೇನೆ. ಅದಕ್ಕೆ ಹಾಕ್ತಾಯಿದ್ದೇನೆ ಗ್ರೀನ್ ಚಿಲ್ಲಿ ಸಾಸ್. ಅದ್ರ ಮೇಲೆ ಹಾಕ್ತಾಯಿದ್ದೇನೆ ಸೋಯಾ ಹಾಕ್ತಾಯಿದ್ದೇನೆ. ಅದ್ಮೇಲೆ ಹಾಕ್ತಾಯಿದ್ದೇನೆ ನಾನು ರೆಡ್ ಚಿಲ್ಲಿ. ರೆಡ್ ಚಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ. ಸೋಯಾ ಸಾಸ್ ಮತ್ತು ಗ್ರೀನ್ ಸಾಸ್ ಅದೆಲ್ಲ ಸ್ವಲ್ಪ 1 ಚಮಚ ಹಾಕಿ. ಮತ್ತು ನಾನು ಹಾಕ್ತಾಯಿದ್ದೇನೆ ಮ್ಯಾಗಿ ಮಸಾಲ. ಅದು 10 ರೂಪೀಸಾ 5 ರೂಪೀಸಾ ಗೊತ್ತಿಲ್ಲ ನನಗೆ. ನಾನು 2 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ರೆಡ್ ಚಿಲ್ಲಿ ಜಾಸ್ತಿ ಹಾಕ್ಬೋದು. ಯಾಕಂದರೆ ನಾನು ಇದು ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ. ಮಕ್ಕಳು ಖಾರ ತಿನ್ನಲ್ಲ. ಮಕ್ಕಳು ನೀವು ಮನೆಯಲ್ಲಿ ಮಾಡ್ತಾಯಿದ್ರೆ ಖಾರ ಹಾಕಬೇಡಿ ಜಾಸ್ತಿ. ಇದಕ್ಕೆ ವೆಜ್ ಎಲ್ಲ ಹಾಕ್ಬೋದು, ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ ಹಾಕ್ಬೋದು, ಶಿಮ್ಲಾ ಎಲ್ಲ. ನಾನು ಶಿಮ್ಲಾ ಹಾಕ್ತಾಯಿದ್ದೀನಿ. ಆದಮೇಲೆ ಒಂದು ಪಾತ್ರೆ ಇಡಿ, ಅದು ಬಾಯ್ಲ್ ಆಗ್ತಾ ಇರಲಿ. ಈ ಕಡೆಯಲ್ಲಿ ಒಂದು ಪಾತ್ರೆ ಇಡಿ, ಆ ಪಾತ್ರೆಗೆ ಹಾಕಿ ಸ್ವಲ್ಪ ಎಣ್ಣೆ ಮತ್ತು ಹಾಕಿ ಪೀಸ್ ಕಟ್ ಮಾಡಿದ್ದು ಬೆಳ್ಳುಳ್ಳಿ. ನಾನು ಇದಕ್ಕೆ ಸ್ವಲ್ಪ ಜಿಂಜರನ್ನು ಹಾಕ್ತಾರೆ, ಅಂದರೆ ಶುಂಠಿ. ಬಟ್ ನಾನು ಹಾಕಲಿಲ್ಲ, ಯಾಕಂದರೆ ನನ್ನ ಮಕ್ಕಳಿಗೆ ಅದು ಶುಂಠಿ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಬೋದಿತ್ತು. ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದೇನಲ್ಲ, ಅದು ಅಗತ್ಯ ಇಲ್ಲ ಅಂತ ಅನಿಸ್ಕೊಂಡೆ. ಮತ್ತೆ ಹಾಕಿ ನೀರುಳ್ಳಿ ಸ್ವಲ್ಪ ಸ್ಮೂತ್ ಆಗಲಿ, ಬ್ರೌನ್ ಕಲರ್, ಜಾಸ್ತಿ ಬ್ರೌನ್ ಕಲರ್ ಆಗೋದು ಬೇಡ, ಮೀಡಿಯಮ್ ಬ್ರೌನ್ ಕಲರ್ ಇರಲಿ. ಮತ್ತು ಅದು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ಹಾಕಿ ಟೊಮೆಟೊ ಅಂದರೆ ನಾನು ನೀರುಳ್ಳಿ ದೊಡ್ಡದು ಹಾಕಿದ್ದೇನೆ, ಮೀಡಿಯಮ್ ಸೈಜ್ 2 ಹಾಕಿದ್ದೇನೆ. ಟೊಮೆಟೊ ಹಾಕಿದ್ದೇನೆ 1. ಚಿಕ್ಕದಿದ್ದರೆ ನೀರುಳ್ಳಿ 3 ಹಾಕಿ. ಮತ್ತು ಇದಾಗ್ತೇನೆ ನಾನು ಶಿಮ್ಲಾ 2 ಕಲರ್ದು ಹಾಕಿದ್ದೇನೆ ನಾನು. ಬಟ್ ಇದಕ್ಕೆ ನೀವು ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು. ನಿಮ್ಮ ಮಕ್ಕಳು ತಿನ್ನಲಿಲ್ಲ ಅಂದರೆ ಇದಕ್ಕೆಲ್ಲ ಹಾಕಿ ನೀವು ಕೊಡ್ಬೋದು. ಮತ್ತು ನಾನು ಅದು ಬಾಯ್ಲ್ ಆದ ಮೇಲೆ, ಅದು ಬೆಂದಿದ ಮೇಲೆ ಅದಕ್ಕೆ ಸ್ವಲ್ಪ ಚಪ್ಪೆ ನೀರು ಹಾಕಬೇಕು. ಚಪ್ಪೆ ನೀರು ಹಾಕಿದರೆ ಆವಾಗ ಅದು ತುಂಡು ಆಗೋದಿಲ್ಲ. ಯಾಕಂದರೆ ನಾನದು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಇತ್ತು, ಒಂದು ಕೈಯಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೇನೆ. ಅದಕ್ಕೆ ನನಗೆ ಅದು ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನಿಮಗೆ. ನಾವು ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೇವಲ್ಲ, ಅದು ಅದಕ್ಕೆ ಹಾಕಿ ಸ್ವಲ್ಪ ಅದು ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಹಾಕಿ ನಾವು ಬಾಯ್ಲ್ ಮಾಡಿದ್ದು ಮೈಕ್ರೋನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಅದರ ಮೇಲೆ ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪು. ನಾನು ಹೇಳಿದೆಲ್ಲ ನಿಮಗೆ. ಇದು ಸ್ವಲ್ಪ ಬೆಂದಿದ ಮೇಲೆ, ಅದು ನೀರು ತೆಗೆದ ಮೇಲೆ ಅದಕ್ಕೆ 1 ಗ್ಲಾಸು ಚಪ್ಪೆ ನೀರು ಹಾಕಬೇಕು. ಇಲ್ಲಾದರೆ ಅದು ತುಂಡಾಗುತ್ತೆ, ಮತ್ತು ಇಲ್ಲದೆ ಒಂದಿಗೆ ಅಂಟಾಗುತ್ತೆ. ಈಗ ನೋಡಿ, ನನ್ನದು ಅಂಟಾಗಲಿಲ್ಲ, ಯಾಕಂದರೆ ನಾನು ಅದರ ಮೇಲೆ ಚಪ್ಪೆ ನೀರು ಹಾಕಿದೆ. ನಿಮಗೆ ವಿಡಿಯೋ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಇತ್ತು, ಒಂದು ಕೈಯಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನನ್ನ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಚೀಸ್ ಆಗಬೇಕಿತ್ತು, ಬಟ್ ನಾನು ಹಾಕಿದ್ದೆ, ಬಟ್ ವಿಡಿಯೋ ಸ್ಕಿಪ್ ಆಯಿತು ನನ್ನದು. ಮತ್ತು ಅದನ್ನು ನೋಡಿ, ಸೂಪರ್ ಆಗುತ್ತೆ, ಬೇಗನೂ ಆಗುತ್ತೆ. ಮಕ್ಕಳಿಗೆ ಹಸಿವಾಗಿದ್ದರೆ ಸ್ಕೂಲ್ ಬಿಟ್ಟು ಬರುವಾಗ ಟಿಫಿನ್ಗೆ ಸ್ನ್ಯಾಕ್ಸ್ ಥರ ಆಗುತ್ತೆ, ತುಂಬ ಸೂಪರ್ ಆಗುತ್ತೆ. ಇಲ್ಲಾಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟೂ ಆಗುತ್ತೆ, ಲೈಟ್ ಬ್ರೇಕ್ಫಾಸ್ಟ್. ಮತ್ತು ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದಲಿಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಆದಷ್ಟು